ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಟರ್ ಗಾರ್ಲಿಕ್ ಎಗ್ ಮಾಡ್ತಿದ್ದೇನೆ. ಇದು ಸುಲಭವಾದ ರೆಸಿಪಿ. ಇದಕ್ಕೆ ಜಾಸ್ತಿ ಸಾಮಗ್ರಿಗಳೇನು ಬೇಕಾಗಿಲ್ಲ, ಸುಲಭವಾಗಿ ತಯಾರಿಸಬಹುದು. ಅತ್ಯಂತ ರುಚಿಕರವಾಗಿದೆ. ನೀವು ಮನೆಯಲ್ಲಿ ತಯಾರಿಸಿ ನೋಡಿ. ನೀವು ಹೊಸದಾಗಿ ನನ್ನ ಚಾನೆಲ್ ನೋಡೋದಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಯಾವ ರೀತಿ ಮಾಡುವುದೆಂದು ನಾನು ನಿಮಗೆ ಈಗ ಹೇಳಿಕೊಡುತ್ತಿದ್ದೇನೆ. ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ಈ ಸಣ್ಣ ಪಾತ್ರೆಗೆ ನಾನು 3 ಮೊಟ್ಟೆಯನ್ನು ಹೊಡೆದು ಹಾಕ್ತಿದ್ದೇನೆ. ಅದರ ಜೊತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಚಮಚದಷ್ಟು ಒಳ್ಳೆಮೆಣಸಿನ ಪುಡಿ ಹಾಕ್ತಿದ್ದೇನೆ. ಅದರ ಜೊತೆ ಒಂದು ಅರ್ಧ ಕಪ್ಪಿನಷ್ಟು ಹಾಲು ಹಾಕ್ತಿದ್ದೇನೆ. ಇದು ಹಾಲು ಯಾಕೆ ಹಾಕುವುದಂದ್ರೆ ಸ್ವಲ್ಪ ಸಾಫ್ಟಾಗಿ ಬರಲಿಕ್ಕೋಸ್ಕರ. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ಇಟ್ಟುಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿ ಆಯಿತು. ಇದನ್ನು ಸಪ್ರೇಟಾಗಿ ಒಂದು ಬದಿ ಇಟ್ಟುಕೊಳ್ಳೋಣ. ಈಗ ನಾವು ವೈಟ್ ಸಾಸ್ ರೆಡಿ ಮಾಡೋಣ. ಈಗ ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ. ಆ ಬಾಣಲೆಗೆ ನಾನು ಬಟರನ್ನು ಹಾಕ್ತಿದ್ದೆ. ನಾನು ಸಾಲ್ಟೆಡ್ ಬಟರ್ ತೆಗೆದುಕೊಂಡಿದ್ದೇನೆ. ನೀವು ಬೇಕಿದ್ದರೆ ಅನ್ಸಾಲ್ಟೆಡ್ ಬಟರ್ ಬೇಕಿದ್ದರೆ ತೆಗೆದುಕೊಳ್ಬೋದು. ನಾನು ಮೊಟ್ಟೆ ಕಲಸುವಾಗ ಅದಕ್ಕೆ ಉಪ್ಪನ್ನು ಸ್ವಲ್ಪ ಕಮ್ಮಿ ಹಾಕಿದ್ದೇನೆ, ಯಾಕೆಂದರೆ ಇದು ಬಟರನ್ನು ಸಾಲ್ಟೆಡ್ ಬಟರ್ ತೆಗೆದುಕೊಂಡಿದ್ದೇನೆ ಅಲ್ಲ, ಅದಕ್ಕೋಸ್ಕರ. ಈಗ ನಾನು ಈ ಬಾಣಲೆಗೆ ಕಲಸಿಟ್ಟ ಮೊಟ್ಟೆಯ ಮಿಶ್ರಣವನ್ನು ಸೇರಿಸ್ತಾ ಇದ್ದೇನೆ. ಇದು ಸೇರಿಸಿದ ಬಳಿಕ ಒಂದು 2 ನಿಮಿಷದಷ್ಟು ಹಾಗೆ ಬಿಡೋಣ. ಆಮೇಲೆ ನಿಧಾನಕ್ಕೆ ಅದನ್ನು ಒಂದು ಸೈಡಿಗೆ ಸೇರಿಸುವ. ಆಗ ಉಳಿದ ಮಿಶ್ರಣಗಳು ಈ ಬದಿಗೆ ಬರುತ್ತದೆ. ಆಮೇಲೆ ಅದನ್ನು ಸ್ವಲ್ಪ ಒಂದು 2 ನಿಮಿಷ ಕಾಲ ಬೇಯಲಿಕ್ಕೆ ಬಿಡೋಣ. ಈಗ ಬೇಯ್ತಾ ಇರುವಾಗ ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡುವ, ತುಂಬ ಸಣ್ಣದು ಬೇಡ. ಈಗ ಅದನ್ನು ತುಂಡು ಮಾಡಿದ ಬಳಿಕ ಅದನ್ನು ಮಗುಚಿ ಹಿಂಬದಿ ಕೂಡ ಕಾಯಿಸುವ. ಒಂದು 2 ನಿಮಿಷ ಹಾಗೆ ಕಾಯಿಸುವ. ಅದನ್ನು ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಈಗ 2 ಬದಿ ಕೂಡ ಕಾದಿದೆ. ಇದನ್ನು ಸಪ್ರೇಟಾಗಿ ನಾವು ತೆಗೆದಿಟ್ಟುಕೊಳ್ಳೋಣ. ಒಂದು ಪಾತ್ರೆಗೆ ಅದನ್ನು ಹಾಕ್ತಾ ಇದ್ದೇನೆ. ಹಾಕಿದೆ ನೋಡಿ. ಇದನ್ನು ಸಪ್ರೇಟಾಗಿ ಒಂದು ಬದಿಯಲ್ಲಿ ಇಟ್ಟುಕೊಳ್ಳೋಣ. ಈಗ ಅದೇ ಬಾಣಲೆಗೆ ನಾನು ಬಟರನ್ನು ಹಾಕ್ತಿದ್ದೇನೆ. ನಾನು ಸಾಲ್ಟೆಡ್ ಬಟರನ್ನೇ ಹಾಕ್ತಾ ಇದ್ದೇನೆ. ಅದಕ್ಕೆ ಕೊಚ್ಚಿದ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ, ಚೂರು ಚೂರು ಮಾಡಿದ್ದು. ಒಂದು ದೊಡ್ಡ 2 ಚಮಚದಷ್ಟು ಗಾರ್ಲಿಕ್ಕನ್ನು ತೆಗೆದುಕೊಳ್ಳೋಣ. ಇದನ್ನು ನಾವು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ಈಗ ಫ್ರೈ ಆಯಿತು. ಇದು ಫ್ರೈ ಆದ ಬಳಿಕ ಇದಕ್ಕೆ 1 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ತಿದ್ದೇನೆ. ಕಾರ್ನ್ಫ್ಲೋರ್ ಹಾಕಿದ ಬಳಿಕ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ಒಂದು 2 ನಿಮಿಷದಷ್ಟು ಫ್ರೈ ಮಾಡುವ. ಅದು ಒಳ್ಳೆ ಪರಿಮಳ ಬರ್ತದೆ. ಈಗ ಅದಕ್ಕೆ ನಾನು ಹಾಲನ್ನು ಸೇರಿಸ್ತಾ ಇದ್ದೇನೆ. ಒಂದು 1/4 ಕಪ್ಪಿನಷ್ಟು ಹಾಲನ್ನು ಹಾಕ್ತಿದ್ದೇನೆ. ವೈಟ್ ಸಾಸ್ ಈಗ ನಮ್ಮದು ರೆಡಿ ಆಯಿತು. ಇದು ಪಾಸ್ತಾಕ್ಕೆಲ್ಲ ಈ ಸಾಸ್ ಯೂಸ್ ಮಾಡ್ತಾರೆ. ಈಗ ನಾನು ಈ ವೈಟ್ ಸಾಸಿಗೆ 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಅದನ್ನು ಹಾಕ್ತಿದ್ದೇನೆ. ಅದರ ಜೊತೆಗೆ 1 ಚಮಚದಷ್ಟು ನಾನು ಒರಿಗಾನೋವನ್ನು ಹಾಕ್ತಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡುವ. ಒಂದು 2-3 ಸೆಕೆಂಡ್ ಮಿಕ್ಸ್ ಮಾಡಿದರೆ ಸಾಕು. ಈಗ ನಮ್ಮ ವೈಟ್ ಸಾಸ್ ರೆಡಿಯಾಗಿದೆ. ಇದಕ್ಕೆ ನಾನು ಆಗ ಮಾಡಿಟ್ಟ ಮೊಟ್ಟೆಯ ಮಿಶ್ರಣವನ್ನು ಸೇರಿಸ್ತಾ ಇದ್ದೇನೆ. ಇದನ್ನೊಂದು 2 ನಿಮಿಷದಷ್ಟು ಮಿಕ್ಸ್ ಮಾಡುವ. ಅದು ಒಂದಕ್ಕೊಂದು ಹಿಡಿಯುವ ಹಾಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ನೋಡಿ, ತಯಾರಾಗಿದ್ದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಟರ್ ಗಾರ್ಲಿಕ್ ಎಗ್ ರೆಸಿಪಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿ ಇಲ್ಲಿ ಸಿಗೋಣ. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ.